ನಿನಗಾಗಿ ನನಗೆ ಬೇರೆ ಯಾರು ಗತಿ? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟಿನ ನನ್ನ ಕೈ ಹಿಡಿದ ಪತಿಗಳು ಭೋಗ್ಯ ವಸ್ತುವಿನಂತೆ ನನ್ನನ್ನು ದ್ಯೂತದಲ್ಲಿ ಪಡವಾಗಿಟ್ಟು ಸೋತು ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ದುಶ್ಯಾಸನಿಂದ ಅಪಮಾನಿತಲಾದರು. ಕೀಚಕನ ಭಂಗವನ್ನು ಸಹಿಸಿದೆನು. ಇನ್ನು ನನ್ನ ಕಷ್ಟಗಳು ಕಳೆದವು. ಕೊನೆಗೆ 2 ದಿನಗಳಾದರೂ ಸುಖವಾಗಿರೋಣವೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ವಿಧಾತ, ದ್ರೌಪದಿಯ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆ? ಪಾಂಚಾಲಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಹಳಬೇಡ ಪಾಂಚಾಲಿ, ಹಳಬೇಡ. ಶಾಂತೆ ಶಾಂತೆ, ವರದೀನಳಾಗಿ ವರಪತ್ನಿಯಾಗಿ ಬರೆದುವೆ ಎಲೆ. ಶಾಂತೆ ಶಾಂತೆ, ವರದೀನಳಾಗಿ ವರಪತ್ನಿಯಾಗಿ ಬರೆದುವೆ ಎಲೆ. ಪಾಂಡವರ ಪತ್ನಿಯಾಗಿ ನೀನು, ಪಾಂಡವರ ಪತ್ನಿಯಾಗಿ ನೀನು ಚಂಡ ಚಿಂತೆಯಿಂದ ಕಡಕೋಪದಿಂದ ದುಡುಕುವೇಕೆ ಕೋಮಲಾಂಗಿಗೆ, ಕಡಕೋಪದಿಂದ ದುಡುಕುವೇಕೆ ಕೋಮಲಾಂಗಿಗೆ. ಕಾಂತೆ ಶಾಂತೆ, ವರದೀನಳಾಗಿ ವರಪತ್ನಿಯಾಗಿ ಮರುಗುವೆ ಕೇಳೆ. ಹಳಬೇಡ ಪಾಂಚಾಲಿ, ಹಳಬೇಡ. ನಿಷ್ಕರಣವಾಗಿ ಹೇಳುತ್ತಿರುವೆ, ಹಳಬೇಡ. ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಪಾಂಚಾಲಿಯ ಅಳುವಿಗೆ 1-10 ಕಾರಣಗಳಿರುವು. ನೀವು ಪುರುಷರು, ನಿಮ್ಮನ್ನು ಯಾರಾದರೂ ಅಪಮಾನಪಡಿಸಿ ದುರ್ವಾಕ್ಯಗಳನ್ನಾಡಿದರೆ ನೀವೇ ಅವರಿಗೆ ತಕ್ಕ ಪ್ರತೀಕಾರವನ್ನು ಮಾಡಿರಿ. ಆದರೆ ಸ್ತ್ರೀಯರ ವಿಚಾರವು ಹಾಗಲ್ಲ. ಅನ್ನ ವಸ್ತ್ರಾದಿಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ಆತ್ಮಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ನರ ಆಶ್ರಯ ಬೇಕು. ಪರಮೇಶ್ವರ ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏತಕ್ಕಾಗಿ ಸೃಷ್ಟಿಸಿದೆ? ಹಳಬೇಡ ಪಾಂಚಾಲಿ, ಹಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವತ್ ಸ್ವರೂಪವಾದ ಆ ಋಷಿಗಳ ಆಜ್ಞೆ. ಪಣವಾಗಿಟ್ಟು ಸೋಲುವಂತೆ ಆಡಿ ಮನುಷ್ಯಗಳೇ ಆಜ್ಞೆ ಮಾಡಿದ್ರಲ್ಲವೇ? ಪತಿಗಳು ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ 1 ದಿನದ ಅವಿವೇಕದ ದಿನದಾದ ಈ ನಿಂದನೆಯು ಸಾಯುವವರೆಗೂ ನಮ್ಮನ್ನು ಬಿಟ್ಟಿದ್ದಲ್ಲ ದ್ರೌಪದಿ. ಪ್ರಿಯತಮೆ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಿನ್ನನ್ನು ನಾನು ಎಷ್ಟೋ ಸಾರಿ ಬೇಡಿಕೊಂಡಿದ್ದೆ. ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಹೀಗಿರುವೆ ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆನು, ಅದರಿಂದ ಆಗುವ ಫಲವೇನು? ಎಷ್ಟೇ ಆದರೂ ನೀನು ಅಣ್ಣನ ಆಜ್ಞಾಧಾರಕನಲ್ಲವೇ? ಅದು ಇಂದಿನ ಮಾತು. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ತಿಳಿಸುವೆನು ಕೇಳು. ಈ ದಿನ ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆ ಹೋಗಿದ್ದೆ. ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬಿಡಲು ದೂತರನ್ನು ಆಸ್ಥಾನಕ್ಕೆ ಕಳಿಸಿದವರು. ಇನ್ನೇನು ಇಷ್ಟರಲ್ಲಿ ಸಂಧಿ ಆಗುವುದು. ಈಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿವನೇ ಪಾಂಚಾಲಿ ಎಂದು ಪರಿಹಾಸ ಮಾಡಿ ನಕ್ಕಳು ಪ್ರಾಣೇಶ್ವರ. ಏನು? ದುರ್ಯೋಧನನಿಗೆ ಪುನಃ ಸಂಧಿಗೆ ಪ್ರಯತ್ನ? ಯಾರು
ಯಾರು ರಾಯಭಾರಕ್ಕೆ ಹೋಗಿದ್ದವರು? ಶ್ರೀಕೃಷ್ಣನು. ಗೋಪಾಂಗನೆಯರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆತಿರುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗುವುದೆಂದು ಭಾವಿಸಿದ್ದೆ. ಅದಿರಲಿ ಪ್ರಿಯತಮೆ, ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರ ಏನೆಂದು? ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಪು ಪಾಂಚಾಲಿ, ಬಾಪು. ಜಾಣೆ ಮಮ ಜಾಣೆ ಮುದ್ದಾಡುವೆನು ಬಾಳೆ. ಜಾಣೆ ಮಮ ಜಾಣೆ ಮುದ್ದಾಡುವೆನು ಬಾಳೆ. ಮನ ಪ್ರೀತಿಯ ಮಡದಿಯು ನೀನು, ಮನ ಪ್ರೀತಿಯ ಮಡದಿಯು ನೀನು. ಜಾಣೆ ಮಮ ಜಾಣೆ ಮುದ್ದಾಡುವೆನು ಬಾಳೆ. ಮಹಾಭೀಮನ ಮಡದಿಯು ಮಾಡಿದ್ದ ಪಂಥವ ನಡೆಸದೆ ಬಿಡೆನು. ಮಹಾಭೀಮನ ಮಡದಿಯು ಮಾಡಿದ್ದ ಪಂಥವ ನಡೆಸದೆ ಬಿಡೆನು. ಕೊರಕೊಲಾದ ಮರವದ ಬಿಡೆನು. ಕೊರಕೊಲಾದ ಮರವದ ಬಿಡೆನು. ಜಾಣೆ ಮಮ ಜಾಣೆ ಮುದ್ದಾಡುವೆನು ಬಾಳೆ. ಭೀಮನ ಪ್ರೀತಿಯ ಮಡದಿಯು ನೀನು, ಭೀಮನ ಪ್ರೀತಿಯ ಮಡದಿಯು ನೀನು. ಜಾಣೆ ಮಮ ಜಾಣೆ ಮುದ್ದಾಡುವೆನು ಬಾರೆ. ಪಾಪಿ ಕೌರವರ ತಡೆಯನ್ನು ದುರುಳದ ಚಾತನ ಒಡಲನ್ನು ತೆಗೆದು. ಪಾಪಿ ಕೌರವರ ತಡೆಯನ್ನು ದುರುಳದ ಚಾತರ ಒಡಲನ್ನು ತೆಗೆದು. ಬೆಚ್ಚಿದ ಮುಡಿಯನ್ನು ಕಟ್ಟಿಸುವೆನು ನಾ, ಬೆಚ್ಚಿದ ಮುಡಿಯನ್ನು ಕಟ್ಟಿಸುವೆನು ನಾ. ಜಾಣೆ ಮಮ ಜಾಣೆ ಮುದ್ದಾಡುವೆನು ಬಾಳೆ. ಭೀಮನ ಪ್ರೀತಿಯ ಮಡದಿಯು ನೀನು, ಭೀಮನ ಪ್ರೀತಿಯ ಮಡದಿಯು ನೀನು. ಜಾಣೆ ಮಮ ಜಾಣೆ ಮುದ್ದಾಡುವೆನು ಬಾರೆ. ಪ್ರಾಣೇಶ್ವರ, ಬಾಪು ಪಾಂಚಾಲಿ, ಬಾಪು. ಚಮತ್ಕಾರವಾದ ಉತ್ತರ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ಭಾವಿಸಿದ್ದೆ. ಇನ್ನು ಸಮಯವಿದೆ. ಸಮಯವಿದೆ ಸಮಯವಿದೆ. ಪ್ರಾಣೇಶ್ವರ, ಪಾಂಚಾಲಿ, ನಿಮಗೆ ನೆನಪಿದೆಯೇ? ಹಿಂದೆ ಒಂದು ದಿನ ನೀವು ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಎಂದು ಹೇಳಿದಿರಿ ಮತ್ತು ಇನ್ನು ಏನೇನೋ ಸಂಬೋಧಿಸಿದಿರಿ. ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸುತ್ತಿರುವೆಯಾ? ಪಾಂಚಾಲಿ, ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಡಿಯಲ್ಲ ಈ ಭೀಮಸೇನ. ಹೇಳುವುದು ಮಾತ್ರವಲ್ಲ, ಆಡಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿದರೇನಾಯಿತು? ಎಷ್ಟೇ ಆದರೂ ನೀನು ಅಣ್ಣನ ಆಜ್ಞಾಧಾರಕನಲ್ಲವೇ? ಸುಮ್ಮನೆ ನನ್ನನ್ನು ಕೇಳಿಸಬೇಡ ಪಾಂಚಾಲಿ. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಆತುರದಿಂದ ಯುದ್ಧವನ್ನೇ ಎದುರು ನೋಡುತ್ತೇವೆ. ಧರ್ಮಪರಾಯಣನಾದ ಯುಧಿಷ್ಠನು ಕೌರವನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು.
ನಾನು ಮಾತ್ರ ಕ್ಷಮಿಸುವುದಿಲ್ಲ, ಕೇಳು. ಕೌರವನ ಬಾಳು ಗೆಡಿಸಿದ ತಾಳು ತಾಳನೆ ಮಮತೆಗೆ, ಕೌರವನ ಬಾಳು ಗೆಡಿಸಿದ ತಾಳು ತಾಳನೆ ದೊರೆದಳು ಬರದೊಳು ಈಗಲೇ ಗುರುಕುಲವೆಲ್ಲ ಪದ ಪಡೆಯುವನು ಕ್ರಾಂತಿ, ಬರದೊಳು ಈಗಲೇ ಗುರುಕುಲವೆಲ್ಲ ಪದ ಪಡೆಯುವನು ಕ್ರಾಂತಿ. ಬರುಣ ಕೌರವನ ತೆಗೆದ ಬಗೆದನ, ಬರುಣ ಕೌರವನ ತೆಗೆದ ಬಗೆದ ದೊರೆದಳು ಆಗಲೇ ಅಣ್ಣನಾದ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹನಂತೆ ವಿಗ್ರಮಿಸುತ್ತಿರುವನು. ಈಗ ನೀನೇ ಸಮಾಧಾನ ಪಡಿಸಬೇಕು. ಅರ್ಜುನ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತಲೂ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಾಹಸವಾಗಿದೆ. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಇಷ್ಟು ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರುಕುವುದನ್ನು ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಕೊಡುತ್ತಿಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲೂ ಕೋಪವಿಲ್ಲ. ಅರ್ಜುನನ ಮುಖದಿಂದ ನಿನಗೊಂದು ಮಾತನ್ನು ಕೇಳಬೇಕು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ಹೇಳಿಬಿಡು. ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನೆ ಇರಬಹುದು. ಆದರೆ ಈ ದಾಸ್ಯಾವೃತ್ತಿಯನ್ನು ಪಾಂಡವರ ಕಳಂಕವೆಂದು ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸತ್ಯವಾಗಿರಬಹುದು. ನಾನು ಇನ್ನೊಂದು ಗಳಿಯೂ ಸಹ ಸಹಿಸತಕ್ಕವನಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನ ಗದೆ ಇವೆರಡೇ ಸಾಕು. ಕುರುಕುಲವೆಲ್ಲ ಸಮೂಹವಾಗಿ ನಾಶ ಮಾಡಬಲ್ಲದು. ನೀವು ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ, ನಾನು ನನ್ನ ಪ್ರತಿಜ್ಞೆಯಂತೆ ನಡೆವೆನು. ಹುಡುಕಿ ಸಮರ ಬಯಸುವುದನ್ನು ಚಿತ, ಹುಡುಕಿ ಸಮರ ಬಯಸುವುದನ್ನು ಚಿತ, ಬಿಡು ಕೋಪವ ಮನದೇ ಅನುಜ, ಬಿಡು ಕೋಪವ ಮನದೇ. ಮಡದಿ ಪಂಚಾಲಿಯ ಬಿಡುಮುಡಿ ಶಾಪವು ಗುರು ಸಂಜಾತನ ಸರಳಿಸದಿರುವೆ. ಮಡದಿ ಪಂಚಾಲಿಯ ಬಿಡುಮುಡಿ ಶಾಪವು ಗುರು ಸಂಜಾತನ ಸರಳಿಸದಿರುವೆ. ತಳಿದವನು ಮುಂದೆ ಬಾಳಿಯನು ಎಂಬ ತಳಿದವನು ಮುಂದೆ ಬಾಳಿಯನು ಎಂಬ ತಾಳಿದವನು ಮುಂದೆ ಬಾಳಿಯನು ಎಂಬ ಹಿರಿಯರ ವಾಣಿಯ ಮರೆಯುವುದಲ್ಲ. ವಾಣಿಯ ಮರೆಯುವುದನ್ನು ಬಿಡು ಕೋಪವ ಮನದೇ ಅನುಜ, ಬಿಡು ಕೋಪವ ಮನದೇ. ನಿಲ್ಲು ಪ್ರಿಯ ಸಹೋದರ, ನಿಲ್ಲು. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಕೋಪ ಮಾಡಬೇಡವಣ್ಣ. ಅಣ್ಣನಾದ ಧರ್ಮರಾಯನು ನಮಗಿಂತ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಪ್ರಿಯ ಪಾಂಚಾಲಿ,
ಮಾನ್ಯನೆ ಮನದ ವೇದನೆ ಸಮಯವೇದಂತರಿತೆಯ ತರುಣಿ ಇದು ಗುಣವೋ ಮಾನ್ಯನೆ ಮನದ ಸಮಯವೇದಂತರಿತೆಯ ತರುಣಿ ಇದು ಗುಣವೋ ನಮ್ಮಯ ನಿರ್ಮಲ ಮಾತೃವೋ ನಮ್ಮಯ ನಿರ್ಮಲ ಭ್ರಾತವೋ ನೀರುವುದನುಚಿತ ಪರೀಕ್ಷಿಸದೆ ನುಡಿಯ ನೀರುವುದನುಚಿತ ಪರೀಕ್ಷಿಸದೆ ನುಡಿಯ ಸಹಿತದ ಮಾನವನು ತಾಪವನು ಅಂತಲೇ ಸಹಿತದ ಮಾನವನು ತಾಪವನು ಪಾಂಚಾಲಿ ಧರ್ಮ ಧರ್ಮವೆಂದು ಹಮ್ಮಲಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನೇ ಮರೆತಿರುವುದು ನಿಮಗೆ ಉಚಿತವೆನಿಸುವುದಲ್ಲವೇ? ದ್ರೌಪದ, ಯುದ್ಧದಂತೆ ಶಾಂತಿ ಸಂರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂತಹ ಘೋರ ಕರ್ಮವೆಂಬುದನ್ನು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಆರಂಭಿಸಿದರೆ ಮುಂದೆ ನಮ್ಮ ಅವಿಚಾರಕ್ಕಾಗಿ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾವು ಸಂಧಿಗೆ ಪ್ರಯತ್ನಿಸುತ್ತಿರುವುದು. ರಾಜೇಂದ್ರ, ಧೌಮ್ಯರನ್ನು ಸಂಧಿಗಾಗಿ ಕಳುಹಿಸಿ ಅಪಮಾನ ಹೊಂದಿದೆ. ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆ ಔತಣ ಕೂಟವಲ್ಲವೆಂಬ ಪರಿಜ್ಞಾನವೂ ನಿಮಗಿಲ್ಲದೆ ಹೋಯಿತು. ಅರ್ಜುನ, ನಾನಿನ್ನು ಹೋಗುವೆನು. ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವಿಲ್ಲ. ಅಪೌರುಷದ ವರ್ತನೆಯೋ ಪುರಸ್ಕಾರವು ನಿಮಗಿರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ನಿಲ್ಲಿ. ಅದೋ ನೋಡಿ, ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತಲೇ ಬರುತ್ತಿರುವರು. ಅಣ್ಣ, ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿಯಾಗಿ ಪಾಂಡುಪುತ್ರರೇ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದದ್ದಾರು ಈ ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ತಕ್ಕ ರೀತಿಯಂತೆಲೇ ನಡೆಯಿತು. ಸಂಧಿಯ ವಿಚಾರವೂ ನಡೆಯುತ್ತೆ. ಓಹೋ, ನಡೆಯಿತು. ಪಾಂಚಾಲಿ, ನನಗಿಲ್ಲಿ ಎಲ್ಲೂ ಕೆಲಸವಿಲ್ಲ. ಅವರ ಇಚ್ಛೆಯಂತೆ ಅವರ ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಸ್ವಲ್ಪ ನಿಲ್ಲಿ ಪ್ರಾಣೇಶ್ವರ, ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣ ಮಾತು ಮುಗಿಯಷ್ಟರಲ್ಲಿ ನನ್ನ ತಾಳ್ಮೆಯು ಮುಗಿದು ಹೋಗುವುದು. ಪರಮಾತ್ಮ, ಸಭೆಯಲ್ಲಿ ಏನೇನು ನಡೆಯಿತು? ಭೀಷ್ಮ ದ್ರೋಣಾದಿಗಳು ನನ್ನನ್ನು ಸ್ವಾಗತಿಸಿದರು. ಎಲ್ಲವೂ ತಕ್ಕ ರೀತಿಯಲ್ಲಿ. ಸ್ವಯಂ ಧೃತರಾಷ್ಟ್ರನು ನನ್ನನ್ನು ವಿವಿಧವಾಗಿ ಉಪಚರಿಸಿದನು. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಈ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜರ ಅಪೇಕ್ಷೆಯಂತೆ 5 ಗ್ರಾಮಗಳಾಗಿ ಸಂಧಿ ಐತೆ. ನಾನು ಓದದ್ದು ಅದಕ್ಕಲ್ಲವೇ ಭೀಮಸೇನ? ಈ ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತವು. ಅಜ್ಞಾತವಾಸ ನೆಪದಿಂದ ಅರ್ಜುನನು ಬಳೆತೊಟ್ಟನು. ಈಗ ಈ ಸಂಧಿ ಹೆಸರಿನಲ್ಲಿ ನಮಗೆಲ್ಲರಿಗೂ ಬಳೆಯನ್ನು ತೊಡಿಸಲು ಅವಣಿಸುತ್ತಿರುವೆಯ ಯೋಧವಗ್ರಣಿ, ಈ ಪಾಂಡುಪುತ್ರರ ಮೇಲೆ ಇಷ್ಟೊಂದು ಆಕ್ರೋಶವೇಕೆ ನಿನಗೆ? ಭೀಮಸೇನ, ನಿನ್ಗೆ ಇಷ್ಟೊಂದು ಅಸಹನೆ ಏಕೆ? ಇದರಲ್ಲಿ ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಕೇಳು. ಇದರಲ್ಲಿ ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವೊಂದಿರುವುದು. ಸ್ವಾಭಿಮಾನ ಶೂನ್ಯವಾದ ಸಂದರ್ಭನೊಡನೆ ಈ ಚಂಡ ಭೀಮನಿಗಿಂತ ಸಂಬಂಧ ಇರುವುದಯ್ಯ, ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದರು. ಅವರೆಲ್ಲರೂ ಒಪ್ಪಿದರು. ಪರಮಾತ್ಮ, ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ಆ ದುರ್ಯೋಧನ, ಭೀಮಸೇನ ಆತನೂ ಸಹ. ಇಲ್ಲಿ ನನಗೆ ಇನ್ನು ಇಲ್ಲಿರುವ ಕೆಲಸವಿಲ್ಲ. ಈ ದುರ್ವಾರ್ತನೆಯನ್ನು ನಾನು ಕೇಳಬೇಕೆಂದು ನಿನ್ನ ಇಚ್ಛೆಯಾಗಿತ್ತು. ಅದನ್ನು ಸಾಧಿಸಿದೆ. ಕೃಷ್ಣ, ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಪೌರುಷದ ಪುರಸ್ಕಾರದ ಫಲವನ್ನು ನೀವೇ ಭುಂಜಿಸಿರಿ. ಅದರಲ್ಲಿ
ಈ ಭೀಮಸೇನನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸದೇ ಬಿಡ. ನಿಲ್ಲು ಭೀಮ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ನಿನಗೆ ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿನಲ್ಲೂ ಆಡಲು ಹೇಗೆ ಸಾಧ್ಯ? ಸುಮ್ಮನೆ ನನ್ನನ್ನು ಕಾಡಬೇಡ ಕೃಷ್ಣ. ಈ ಸಂಧಿಯ ಸುದ್ದಿಯು ನನಗೊಪ್ಪದು ಗೊಪ್ಪ ಕೂಡದು. ನಿನಗೆ ಒಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ದುರ್ಯೋಧನನ ಸಂದೇಶ ದುರ್ಯೋಧನನ ಸಂದೇಶ. ಹಾಗಾದರೆ ಉದ್ದೇಶವು ಸಂಧಿಯಲ್ಲ ತಾನೆ? ಹೇಳು ಕೃಷ್ಣ, ಏನು ಆ ಸಂದೇಶ? ಆ ಸಂದೇಶವನ್ನು ಕೇಳುವ ಹೆಚ್ಚಿದ್ದರೆ ನೀನು ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಿಲ್ಲ, ಹೇಳಿಬಿಡು. ಇಲ್ಲ ಇಲ್ಲ, ನೀನು ಕುಳಿತುಕೊಳ್ಳುವ ಹೊರತು ನಾನು ಹೇಳುವುದಿಲ್ಲ. ಈ ಪರಿಹಾಸವೇ ಕೃಷ್ಣ? ಇದು ಪರಿಹಾಸ ಅಲ್ಲ ಭೀಮ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಯ್ಯ. ಇದು ನಿನ್ನ ಆಜ್ಞೆ ಇದ್ದು ಕುಳಿತುಕೊಳ್ಳುವನು. ಹೀಗೆಲ್ಲಾದ್ರೂ ಹೇಳು. ಹಾಗಾದ್ರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಕೋಪ ಮಾಡಬಲ್ಲದಷ್ಟೇ. ಅದು ಆಗಲಿ. ಹಾಗಾದ್ರೆ ಬಿಡಿಯ ನಿನ್ನ ಗದೆಯನ್ನು. ಅರ್ಜುನ, ಗದೆಯನ್ನು ಸ್ವಲ್ಪ ಕಾಲ ನಿನ್ನಲ್ಲಿರಿಸು. ಯಾಜ್ಞಸೇನಿ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವೆನೆ? ಹಾಗಾದರೆ ತೆದಿಕೋ ಹಗ್ಗವನ್ನು. ಈ ಹಗ್ಗವು ನನಗೊಂದು ಕಡೆ ಪುರಸ್ಕಾರವಾಗಿ ದೊರೆಯಿತು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯ ಮಾಡುತ್ತಿರುವೆಯಾ? ಇದು ಪರಿಹಾಸ ಅಲ್ಲ ಸಹೋದರಿ. ಶತ್ರುಗಳ ಎಡೆಬಿಡಿ ಬಿಡಿಸುವಲ್ಲಿ ನೀನು ಮಹಾಪಂಡಿತೆಯಂತೆ. ಹಾಗೆಯೇ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸುವುದು ಬರುವುದೋ ಇಲ್ಲವೆಂದು ನೋಡೋಣ. ಭೀಮಸೇನ, ದುರ್ಯೋಧನ ಸಂದೇಶ ಕೇಳ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನ ಎಳೆದಂತೆ ನನ್ನ ಕೈಗಳನ್ನು ಬಂಧಿಸು. ಅಣ್ಣ, ಈಗ ಸಮಾಧಾನವಾಯಿತು. ಈಗ ಎಲ್ಲರೂ ಕೇಳಿರಿ. ಭೀಮನನ್ನು ಬಂಧಿಸಿರುವ ಹಗ್ಗವು ಒಂದು ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಚ್ಚಲ್ಪಟ್ಟಿತು. ಯಾರು ಈ ಕಾರ್ಯವನ್ನು ಮಾಡಿದವರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬದಲಾಯಿಸಿದರೆ ಯಾರು ಅದ್ವಾತ್ಮರು? ಮತ್ತಿನ್ಯಾರು? ದುರಭಿಮಾನ ದುರ್ಯೋಧನ ಆಜ್ಞೆ ಮಾಡಿದನು. ದುರಾಚಾರ್ಯದ ತಮ್ಮ ದುಶ್ಯಾಸನ ಕಾರ್ಯವನ್ನು ಎಸಗಿದನು. ಇಂಥ ಸಾಹಸದ ಕಾರ್ಯವರು ಅವರಿಗಲ್ಲದೆ ಮತ್ತಾರಿಂದ ಸಾಧ್ಯ? ಯಾಜ್ಞಸೇನಿ, ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನೇ ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣನನ್ನು, ಯಾದವ ಗೃಹಿಣಿಯನ್ನು, ಪಾಂಡವರ ರಾಯಭಾರಿಯನ್ನು, ಕುನ್ನಿ ಕೌರವನು ಈ ರೀತಿ ಅಪಮಾನಗೊಳಿಸಿದನೆ. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವೇ ಅಲ್ಲ, ಸಂಧಿಗಾಗಿ ಕೊಟ್ಟ ಉತ್ತರವನ್ನೂ ಕೇಳಿರಿ. ನುಡಿದ ಕೌರವನು ಹಿಡಿಂಬ ಬದಿಯೇ ಕೇಳು. ನುಡಿದ ಕೌರವನು ಹಿಡಿಂಬ ಬದಿಯೇ ಕೇಳು. ಕೊನೆಗೂ ಯೋಧವ ಕೈವೆ ಕೊಡೆ ನಾನು ರಾಜ. ಕೊನೆಗೂ ಯೋಧವ ಕೈವೆ ಕೊಡೆ ನಾನು ರಾಜ. ಐವರಿಗೈದು ಗ್ರಾಮವು ಬಿಡಲು ಭೀಮನಿಗೊಂದು ಐವರಿಗೈದು ಗ್ರಾಮವು ಬಿಡಲು ಭೀಮನಿಗೊಂದು ಊರನ್ನು ಬಿಡಲು ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಂದು. ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಂದು. ನುಡಿದ ಕೌರವನು ಹಿಡಿಂಬ ಬದಿಯೇ ಕೇಳು. ಕೊನೆಗೂ ಯೋಧವ ಕೈಗೆ ಕೊಡೆ ನಾನು ರಾಜ. 5 ಮಾರು ಭೂಮಿಯನ್ನು ಕೊಡಲು ಅವನು ಸಮ್ಮತಿಸಲಿಲ್ಲ.
ನೀವು ಸಂಧಿಯನ್ನು ಯಾಚಿಸಿಯಾದರೆ ಅದು ದೊರಕುವುದು ರಣರಂಗದಲ್ಲಿ ಶಸ್ತ್ರಾಸ್ತ್ರ ಆಸ್ಮಾನದಲ್ಲಿ ವೀರಘೋಷದಿಂದ ಹೇಳೇ ಬಿಟ್ಟ. ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಅಗ್ರಜ, ಧನಂಜಯ, ವಾಸುದೇವ, ಯಾರು ಬಿಚ್ಚುವುದಿಲ್ಲವೇ? ಬೇಡ, ನಾನೇ ಬಿಚ್ಚಿಕೊಳ್ಳುವೆನು. ಎಲ್ಲಿ ಎಲ್ಲಿ ನನಗದೆ? ಕಾರ್ಮೋಡ ಕುಡುಗಿ ಕುಡುಗಿ ಬೆದರಲ್ಲಿ ಈ ಭೂಮಿ ನಡಕೆ ನಡಕೆ ರಭಸದಲ್ಲಿ ಸಪ್ತ ಸಾಗರವು ಬಾರ್ಕರೆಯಲಿ. ಕಾರ್ಮೋಡ ಕುಡುಗಿ ಕುಡುಗಿ ಬೆದರಲ್ಲಿ ಈ ಭೂಮಿ ನಡಕೆ ನಡಕೆ ರಭಸದಲ್ಲಿ ಸಪ್ತ ಸಾಗರವು ಬಾರ್ಕರೆಯಲಿ. ಹೊರವರ ಶಿರವನ್ನು ಪಡೆಯದ ಬಿಡನ ಗಂಟರಲ್ಲಿ ಮಳೆಗೆ ಬಿಡ್ತೇವ, ಗಂಟದಲ್ಲಿ ಮಳೆಗೆ ಬೇಡೇವ, ಗಂಟದಲ್ಲಿ ಮಳೆಗೆ ಬೇಡ. ಕುರುಕುಲವ ಕರೆದಿರುವೆ, ಕುರುಕುಲವ ಕರೆದಿರುವೆ, ಕೌರವರ ಬಳಿ ಕರೆದಿದ್ದಾರೆ. ಕಾರ್ಮೋಡ ಕುಡುಗಿ ಕುಡುಗಿ ಬೆದರಲ್ಲಿ ಈ ಭೂಮಿ ನಡಕೆ ನಡಕೆ ಈಗ ಕೇಳಿ ನನ್ನ ವೀರ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೇ ನಿಜವಾಗಿದ್ದರೆ ವೀರಮಾತೆ ಕುಂತಿ ದೇವಿ ಸ್ತನ್ಯಪಾನ ಮಾಡಿದ್ದು ಸತ್ಯವಾಗಿದ್ದರೆ ನಾಳಿನ ಭಯಂಕರ ಯುದ್ಧದಲ್ಲಿ ಕೌರವನ 99 ಮಂದಿ ತಮ್ಮಂದಿರನ್ನು ಸಮೂಹವಾಗಿ ನಾಶ ಮಾಡಿ ಆ ದುರುಳ ದುಶ್ಯಾಸನ ವಕ್ಷ ಸ್ಥಳವನ್ನು ಬಗೆದು ಆತನ ಗುಂಡಿಗೆ ಬಿಸಿ ರಕ್ತದಿಂದ ಈ ಪಾಂಚಾಲಿಯ ಬಿರುಬಣಿಯನ್ನು ಕಟ್ಟಿಸಿದರು. ಆ ದುರ್ಯೋಧನ ತೊಡೆಯನ್ನು ಇದೇ ಗದಾದಂಡದಿಂದ ಮುರಿದು ಆತನ ರಾಜ ಕಿರೀಟವನ್ನು ನನ್ನ ಎಡಗಾಲಿನಿಂದ ಒದ್ದು 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 ಪುಡಿ ಪುಡಿ ಮಾಡದೆ ಹೋದರೆ ನನ್ನ ಗತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಧರ್ಮಾನಂದನ, ಧರ್ಮಾನಂದನ, ಹರಿ ಸಾರ್ವಭೌಮನಿನ್ನೋಯ್ ಮೊರೆಯಿಟ್ಟು ಕರುಣದಿಂದ ಜಯ ಕೃಷ್ಣ. ಧರ್ಮಾನಂದನ, ವಾಸದೋಯ್ ಏನೆಲ್ಲ ಅನುಭವಿಸಿದೆವೋ ಕಾನನದ ವಾಸದೋಯ್ ಏನೆಲ್ಲ ಅನುಭವಿಸಿದೆವೋ ಸ್ವಾನ ತೂಬೆ ತಂದೆ ಈ ಪರಿಯದಲ್ಲಿ ಪರಮಾತ್ಮ. ಸ್ವಾನ ತೂಬೆ ತಂದೆ ಈ ಪರಿಯದಲ್ಲಿ ಹರಿ ಸಾರ್ವಭೌಮನಿನ್ನೋಯ್ ಮೊರೆಯಿಟ್ಟು ಕೇಳುವೆನು ಕರುಣದಿಂದ ಪಾಲಿಸೆಯ ಕೃಷ್ಣ. ಮರುಜನ್ಮ ನೀಡಿದರೆ ನನಗೆ ನರಜನ್ಮ ಬೇಡವಯ್ಯ. ಪರಮಾತ್ಮ,
ನರ ಜನ್ಮ ಬೇಡವಯ್ಯ ನರ ಜನ್ಮ ನೀಡಿದರು ಬೇಡಯ್ಯ ಅಣ್ಣನ ದಾನ ನರ ಜನ್ಮ ನೀಡಿದರು ಬೇಡಯ್ಯ ಅಣ್ಣನ ದಾನ ಹರಿ ಸಾರ್ವಭೌಮನೆನ್ನೋ ಮೊರೆಯಿಟ್ಟು ಬೇಡುವೆನು ಕರುಣದಿ ಪಾಲಿಸೆಯ ಕೃಷ್ಣ ಯದುಪತಿ ಪರಮಾತ್ಮ ಈ ಸಂದೇಶಕ್ಕೆ ನಮಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ ನೀನೇ ತಿಳಿದಿರುವೆ, ನಾನು ಈ ಯುದ್ಧವನ್ನು ಅಪೇಕ್ಷಿಸಿದವನಲ್ಲವೆಂದು, ಸಂಧಿಗಾಗಿ ಸಕಲ ಪ್ರಯತ್ನಗಳನ್ನು ಮಾಡಿದೆನೆಂದು. ಧರ್ಮಾನಂದನ, ಪರಮಾತ್ಮ ಸಂಗ್ರಾಮಕ್ಕೆ ತಕ್ಕ ಸಲಕರಣೆಗಳನ್ನು ಅಣಿ ಮಾಡಿಕೊಳ್ಳುವಂತೆ ಭೀಮಾರ್ಜುನಿಗೆ ತಿಳಿಸು. ಆಗಬಹುದು ಪರಮಾತ್ಮ. ಸಪ್ತಾಸ್ಪರತ ಮಹಾರೋಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಾಧರಂ ದೇವಂ तं ಸೂರ್ಯಪ್ರಣಮಾಮ್ಯ तं ಸೂರ್ಯಪ್ರಣಮಾಮ್ಯ. ಹೇ ಭಾಸ್ಕರ, ಹರಿಯಲಾರದ ದೋರ ಸಂದೇಶ, ಹರಿಯಲಾರದ ದೋರ ಸಂದೇಶ, ಏಕದಾತ್ರಿಯಳ್ ಮುಳುಗಿತೆ ಹರಿಯಲ ಮನದೆ ಮೂಡಿದ ಅಂಧಕಾರವ. ಹೇ ಭಾಸ್ಕರ, ಮನದೆ ಮೂಡಿದ ಅಂಧಕಾರ ಬೆಳಕಿತಂತೋ ಭಾಸ್ಕರ, ಹರಿಯಲಾರದ ದೋರ ಸಂದೇಶ. ಹೇ ಭಾಸ್ಕರ, ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದನು ಎಂದು ತಾಪದೆ. ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದನು ಎಂದು ತಾಪ ಹೀಗಿಸೋ ಸೋದನರ ಗೈಯದೆ. ಹೇ ಭಾಸ್ಕರ, ಹೀಗಿಸೋ ಸೋದನರ ಗೈ ಶಾಂತಿ ನೀಡೋ ಶ್ಯಾಮಲಾಂಡ, ಶಾಂತಿ ನೀಡೋ ಶ್ಯಾಮಲಾಂಡ, ಹರಿಯಲಾರದ ದೋರ ಸಂದೇಶ. ಭಾಸ್ಕರ, ಭಾಸ್ಕರ, ಭಾಸ್ಕರ. ಕುಮಾರ ಕರ್ಣ, ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಕರ್ಣ. ಕುಂತಿ, ನನ್ನ ಹೆತ್ತ ಮಾತೆ ಕುಂತಿ. ಅಮ್ಮ, ಅಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು
ಕರುಣೆಯ ತೋರದೆ ಅವರನ ತೊರೆದೆ ಅಮ್ಮ ಕರುಣೆಯ ತೋರದೆ ಅವರನ ತೊರೆದೆ ಎಂದಿಗೆ ಏನು ನವ ಬೇರೆ ಅಮ್ಮ ಎಂದಿಗೆ ಏರುಣವ ಜನಿಸಿದ ಮರುಕ್ಷಣವೇ ಕೆಳಕೆಸದೆಯಂತೆ ಅಮ್ಮ 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 ಜನಿಸಿದ ಮರುಕ್ಷಣವೇ ಕೆಳಕೆಸದೆಯಂತೆ ಮಗುಬಮ್ಮ ನಾನಾದ ಏನಂದರು ಅಮ್ಮ ಮಗುಬಮ್ಮ ನಾನಾದ ಏನಂದರು ಬಹುದಿನದ ಬಯಕೆ ಫಲಿಸಿದಮ್ಮ ಬಯಸಿದ ದರ್ಶನವು ಹೊರಗಿದಮ್ಮ ಬಹುದಿನದ ಬಯಕೆ ಫಲಿಸಿದಮ್ಮ ಅಮ್ಮ ನಾ ಮಾಡಿದ ಪರಾಧ ಏನದು ತಾಯೇ ಅಮ್ಮ ನಾ ಮಾಡಿದ ಪರಾಧ ಏನದು ತಾಯೇ ಅಚ್ಚನ್ನವೆನಿಸೆ ಜೀವವ ಅಮ್ಮ ಅಚ್ಚನ್ನವೆನಿಸೆ ಜೀವವ ಮದನಂಬ ಮಮಕಾರ ಬೇಕಿಲ್ಲ ತಾಯೇ ಅಮ್ಮ ಅಮ್ಮ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಐವರ ಮಾತೆ ನಿನಗಿಹುದೇ ಐವರ ಮಾತೆ ನಿನಗಿಹುದೇ ಬಹುದಿನದ ಬಯಕೆ ಫಲಿಸಿದಮ್ಮ ದರ್ಶನವು ಹೊರಗಿದಮ್ಮ ಬಹುದಿನದ ಬಯಕೆ ಫಲಿಸಿದಮ್ಮ ಕೀರ್ತಿಶೀಲನಾಗು ಕಂದ ಕೀರ್ತಿಶೀಲನಾಗು ನನ್ನದು ಎಂತಹ ಕೀರ್ತಿಯಮ್ಮ ನನ್ನದು ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಡಲು ನಾನು ನಿನಗೆ ಮಾಡಿದ ಅಂತ ದ್ರೋಹವೇನು ತಾಯಿ ಇಲ್ಲ ಕರ್ಣ ಅಮ್ಮ ಈ ಪ್ರಪಂಚವೆಲ್ಲ ನನ್ನನ್ನು ಸೂತ ಕುಲದವನೇ ಈನ ಕುಲದವನೇ ಎಂದು ಹೀಯಾಳಿಸುತ್ತಿದ್ದಾಗ ಅದನ್ನೆಲ್ಲ ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿದ್ದ ನೀನು ಏಕಮ್ಮ ಉದಾಸೀನಳಾದೆ. ಹೋಗಲಿ ಬಿಡು ತಾಯಿ, ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನಮ್ಮ, ಪರಮ ಪಾಪಿಯಾಗುವೆನು. ಇಷ್ಟು ದಿನಗಳ ಮೇಲಾದರೂ ಈ ಮಗನ ನೆನಪು ಬಂದಿತ್ತಲ್ಲ, ಕರುಣೆ ತೋರಿದೆಯಲ್ಲ, ಈ ಉಪಕಾರದ ಭಾರವನ್ನು ಈ ಜನ್ಮದಲ್ಲಿ ಹೇಗೆ ತೀರಿಸಲಿ ಜನನಿ, ಹೇಗೆ ತೀರಿಸಲಿ ಹೇಳಮ್ಮ. ನಿನ್ನ
ಯೋಗ ಪ್ರವಾದಕ್ಕೆ ನನಗೆ ಬೆಲೆಯುಳ್ಳ ತಂದೆಯ ಆರಾಧನೆ. ಈ ಜನ್ಮದ ಈ ವೇದನೆ. ಕಣ್ಣೀರಿನ ಆರಾಧನೆ. ಜನ್ಮದ ಈ ವೇದನೆ. ನಿನ್ನ ನೋಡಲು ಮಾತಾಡಲು. ನಿನ್ನ ನೋಡಲು ಮಾತಾಡಲು. ಪರಿತಪಿಸಿದ ಪರಿತಪಿಸಿದ ಭಕ್ತನ ಕಣ್ಣ ಭಾರ. ನಿನ್ನ ತಾಯಿನ ಏನಯ್ಯ. ಏ ದೇವಾ. ನಿನ್ನದೇನಯ್ಯ. ನೀನು ಹೀಗೆಲ್ಲ ಮಾತನಾಡಬೇಡ ಕರ್ಣ. ಮೊದಲೇ ನೊಂದಿರುವ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಇರುತ್ತಿರುವುದು. ಸತ್ಯವಾಗಿ ಹೇಳುವೆನು ಕುಮಾರ, ನೀನು ಬದುಕಿರು ಎಂಬ ವಿಚಾರವೇ ನನಗೆ ತಿಳಿದಿರಲಿಲ್ಲ ಕಂದ. ಇದೀಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿದು ನಿನ್ನನ್ನು ನೋಡಲು ಕಾತರನಾಗಿ ಓಡಿ ಬಂದೆ. ಬಾಲ್ಯದಿಂದಲೂ ನೀನು ಅನುಭವಿಸಿದ ಕಷ್ಟ ನಷ್ಟಗಳಿಗೆಲ್ಲ ಈ ಪಾಪಿಯಾದ ಕುಂತಿಯೇ ಕಾರಣನು. ಕ್ಷಮಿಸು ಕರ್ಣ, ನನ್ನನ್ನು ಕ್ಷಮಿಸು ಮಗನೇ, ಅಮ್ಮ, ಕ್ಷಮಿಸು. ಪೂಜ್ಯಳಾದ ನೀನು ಹೀಗೆಲ್ಲ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಷ್ಠರವಲ್ಲ ತಾಯಿ. ನಾನು ಹತಭಾಗ್ಯ. ಕರ್ಣ, ನನ್ನ ಕರ್ಮಕ್ಕೆ ನೀನೇನು ಮಾಡುವೆ ತಾಯಿ? ನಿನ್ನ ಪಾದ ಸೇವೆಯನ್ನು ಮಾಡಿದ ಆ ಪಾಂಡವರಲ್ಲವೇ ಸುಕೃತಾಶಾಲೆಗಳು. ಆದದ್ದು ಈ ಪಾಪಿ ಕರ್ಣನಿಗೆ ಅಂತಹ ಭಾಗ್ಯವು ಎಲ್ಲಿಂದ ಬರಬೇಕು ತಾಯಿ? ಆದದ್ದು ಆಗಿ ಹೋಯಿತು ಕುಮಾರ. ಅಮ್ಮ, ಈಗಲಾದರೂ ಪಾಂಡವರೊಡನೆ ಸೇರಿ ರಾಜಭಾರವನ್ನು ಮಾಡುವಂತೆ ಬಾ ಕಂದ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳಿಕೊ ತಾಯಿ, ನಡೆಸಿಕೊಡುವೆನು. ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಸೆರೆಗೊಂಡಿ ಬೇಡಿಕೊಳ್ಳುವೆನು. ಸಹಪಾತ್ರ ದಾನ ಮಾಡು ಕಂದ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ಪರದಾತನು ನನ್ನನ್ನು ನಂಬಿ ಈ ಯುದ್ಧವನ್ನು ಹೂಡಿರುವಾಗ ನಾನು ಈ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ ತಾಯಿ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳುವುದಿಲ್ಲವೇ? ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಹೇ ನೀಚಕರ್ಣ, ನೀನು ಎಂತಹ ದ್ರೋಹಿ ಎಂದು ಜಪಿಸುವುದಿಲ್ಲವೇ? ಸರ್ವತಃ ಆಗಲಾರದು. ನಾನು ಪರನ್ಮುಖನಾಗಲಾರೆ. ನಿಶ್ಚಯ ಕರ್ಣ, ನಿನ್ನ ಮಾತುಗಳೆಲ್ಲವೂ ಅಕ್ಷರಶಃ ಸತ್ಯ. ಆದರೆ ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರರಲ್ಲವೇ? ಅವರ ಕ್ಷೇಮ ನಿನ್ನ ಕ್ಷೇಮವಲ್ಲವೇ? ನೀವಾರು ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ನೋಡಿ ಸಂತೋಷ ಪಡಬಾರದೆ ಕರ್ಣ? ಅಮ್ಮ, ಇದುವರೆವಿಗೂ ಆ ಪಾಂಡವರು ನನ್ನ ಸಹೋದರರೆಂಬ ಭಾವನೆಯೇ ತೋರಿರಲಿಲ್ಲ ತಾಯಿ. ಮಹಾ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಆ ನಿನ್ನ ಮಕ್ಕಳಿಗೆ ಭಯವೆಲ್ಲಿ ಬಂತು ತಾಯಿ? ಬಿಡಮ್ಮ ಯತೆಯನ್ನು. ಲೋಕೈಕ ವೀರನಾದ ನೀನು ಆ ಕೌರವರನ್ನೇ ಸೇರಿ ಪಾಂಡವರಿಗೆ ಕೇಳಲು ಬಯಸುತ್ತಿರುವಾಗ ನಾನು ಹೇಗೆ ತಾನೇ ಭಯ ಪಡೆದಿರಲಿ ಕರ್ಣ? ಕುಮಾರ, ನಾಳಿನ ಯುದ್ಧದಲ್ಲಾದರೂ ಪರಾನ್ಮುಖನಾಗು ಕಂದ. ಅಮ್ಮ, ಈ ಕರ್ಣನು ಅಂತ ನೀಚನಲ್ಲ ತಾಯಿ. ಪೌರುಷ ಇರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಕುಮಾರ, ಉಳಿದಿದ್ದು ದೈವ ಇಚ್ಛೆ. ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೇ ನನ್ನನ್ನು ಧೂಳಿಬಿಟ್ಟಾಗ ಮನ್ನಣೆಯಿಂದ ಸಾಕಿ ಸಲಹಿದನಲ್ಲದೆ ತನ್ನ ಹೃದಯದಂತೆ
ನನ್ನನ್ನು ನಂಬಿ ಈ ಯುದ್ಧವನ್ನು ಹೂಡಿರುವಾಗ ಆತನನ್ನು ತೊರೆಯುವುದು ಧರ್ಮವೇ ತಾಯಿ? ಸರ್ವತಾ ಆಗಲಾರದು. ನಾನು ಈ ಯುದ್ಧದಲ್ಲಿ ಪರಾಮುಖನಾಗಲಾರೆ. ಜನರಲ್ಲಿ ಹೋಗಲಿ ಬಿಡು ಕರ್ಣ. ಈಗಾಗಲೇ ನೊಂದಿರುವ ನಿನ್ನ ಮನಸ್ಸನ್ನು ನಾನು ಹೆಚ್ಚಿಗೆ ನೋಯಿಸಲಾರೆ. ಕರ್ಣ, ಅಮ್ಮ, ನಾಳಿನ ಯುದ್ಧದಲ್ಲಿ ಪಾಂಡವರೇನಾದ್ರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ, ಅವರನ್ನು ಉಳಿಸಿಕೊಡು ಕರ್ಣ. ಅಮ್ಮ, ಉಳಿಸಿಕೊಡು. ಯಾರನ್ನಾದರೂ ಉಳಿಸುವೆನು, ಆ ಅರ್ಜುನನನ್ನು ಮಾತ್ರ ಉಳಿಸಬಾರದು. ಅರ್ಜುನನ ಮೇಲೆ ನಿನಗೆ ಏಕಪ್ಪ ಇಷ್ಟೊಂದು ದ್ವೇಷ? ಅಮ್ಮ, ಅರ್ಜುನನ ಮೇಲೆ ಯುದ್ಧ ಮಾಡುವುದನ್ನು ಆ ನನ್ನ ಕೌರವೇಶ್ವರನ್ನು ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವು. ನನ್ನಿಂದ ಆ ಅರ್ಜುನನೇ ಹತನಾದರು, ಆ ಅರ್ಜುನನಿಂದ ನಾನೇ ಹತನಾದರು. ನಿನಗೆ 5 ಮಕ್ಕಳು ಉಳಿದೇ ಉಳಿಯುವರು. ಬಿಡಮ್ಮ ಚಿಂತೆಯನ್ನು. ಕುಮಾರ, ಕರ್ಣ, ಕಟ್ಟ ಕಡೆಯದಾಗಿ ನನ್ನದೊಂದು ಮಾತನ್ನಾದರೂ ನಡೆಸಿಕೊಡುವೆಯಾ ಕಂದ? ಅದೇನು ಹೇಳು ತಾಯಿ? ಸತ್ಯವಾಗಿ ನಡೆಸಿಕೊಡುವೆಯಾ? ಸತ್ಯವಾಗಿ ನಡೆಸಿಕೊಡುವೆನು, ಹೇಳಮ್ಮ. ಜನನಿ ನಿನ್ನ ಮಗನಿವನು ಉಸಿಯಾಡುವನೇ. ಅಮ್ಮ, ಜನನಿ ನಿನ್ನ ಮಗನಿವನು ಉಸಿಯಾಡುವನೇ. ಮಾತೆಯ ಮಾತಿಗೆ ಉಸಿಯಾಡಿದರೆ ಮೆಚ್ಚುವನೇ. ಆ ಭಾಸ್ಕರನು ಅಮ್ಮ, ಮಾತೆಯ ಮಾತಿಗೆ ಉಸಿಯಾಡಿದರೆ ಮೆಚ್ಚುವನೇ. ಆ ಭಾಸ್ಕರನು ಎಂತಾದರೂ ಸರಿ ನಡೆಸುವೆನು ನಿನ್ನ ನುಡಿಯ. ನಿಜವೇ ಕರ್ಣ? ಅಮ್ಮ, ಹೌದಮ್ಮ. ಎಂತಾದರೂ ಸರಿ ನುಡಿಸುವೆನು ನಿನ್ನ ನುಡಿಯ. ಧರ್ಮದಾಣೆ ಧರ್ಮ ಜನಾಣೆ ಈ ನಿನ್ನ ಪಾದ ಕಮಲದಾಣೆ ಜನನೇ. ಕುಮಾರ, ಅಮ್ಮ, ನಿನ್ನ ಗರ್ಭದಲ್ಲಿ ಜನಿಸಿದ ಈ ಕರ್ಣನು ನಿನ್ನದೊಂದು ಮಾತನ್ನು ನಡೆಸಿಕೊಡಲಾರದ ಪಾಪಿ ಎಂದು ತಿಳಿದೆ ಆ ತಾಯಿ. ಅದೇನು ಹೇಳಮ್ಮ, ಸತ್ಯವಾಗಿ ನಡೆಸಿಕೊಡುವೆನು. ನಾಳಿನ ಯುದ್ಧದಲ್ಲಿ ನೀನು ತೊಟ್ಟ ಬಾಣವನ್ನು ಪುನಃ ತೊಡಬೇಡ. ಅಮ್ಮ, ಎಂತ ಮಾತುಗಳನ್ನು ಕೇಳಿಬಿಟ್ಟೆ ತಾಯಿ. ಹೇ ಸುಯೋಧನ, ಈಗಲೀಗ ನೀನು ಕೆಟ್ಟೆ. ಪಂಚಭೂತಗಳಿರ, ಅಷ್ಟದಿಕ್ಪಾಲಕರುಗಳಿರ ಆ ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಇಂದ್ರನು ಬ್ರಾಹ್ಮಣನ ವೇಷವನ್ನು ಧರಿಸಿ ನನ್ನ ವಜ್ರ ಕವಚವನ್ನು ದಾನವಾಗಿ ಪಡೆದನು. ಇದೇ ಸಮಯದಲ್ಲಿ ವಿದುರನು ತನ್ನ ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿಯು ಮಗನೇ ದೊಡ್ಡ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಳು. ಆಗಲಿ ಆಗಲಿ, ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು ಮಾಡಲಿ. ಪೌರುಷ ಇರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಉಳಿದಿದ್ದು ದೈವೇಚ್ಛೆ. ಅಮ್ಮ, ನಿಮ್ಮೆಲ್ಲರ ಸಂತೋಷವಿದ್ದಂತೆ ಆಗಲಿ ತಾಯಿ. ಕುಮಾರ, ಅಮ್ಮ, ಈ ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ ಮಗನೇ? ಅಮ್ಮ, ಎತ್ತ ಕರುಳಿನ ಬಾಧೆಯನು ನಾವಲ್ಲೇ
ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲಲ್ಲೇ ಕಟ್ಟ ಕಡೆಯೋ ಕರ್ಮದಾದಿಗೆ ಕಾಲಿಡಲಲ್ಲೇ ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯನು ಜನನೇ ಜನನೇ ಅಮ್ಮ ಸಂದೇಹವ ಬಿಡು ಈ ಕರ್ಣನ ಭಾಷೆಯ ಕೇಳಲು ಸಂದೇಹವ ಬಿಡು ಅಮ್ಮ ಅಮ್ಮ ಹೌದಮ್ಮ ತಿಳಿದು ಬರಲೇ ಈಗ ನಿಲ್ಲಲೇ ಅಮ್ಮ ಹೋಗಲೇ ಹೇಳಿದು ಬರಲೇ ಈ ಬರಲ ಬೆರೆತು ನಿಲ್ಲಲೇ ಹೆಚ್ಚಾಳ ತಪ್ಪನಮ್ಮ ನಿನ್ನಾಡ ಸತ್ಯವಮ್ಮ ಬಿಡು ಚಿಂತೆಯ ಜನನೇ ಅಮ್ಮ ಅಮ್ಮ ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ ನಿಮ್ಮೆಲ್ಲರ ಸಂತೋಷವಿದ್ದಂತೆ ಆಗಲಿ ಶ್ರೀಕೃಷ್ಣನ ಕುಡಿಲ ಪಾಯಿ ಫಲಿಸಿತ್ತು ನಿಮ್ಮೆಲ್ಲರ ಸಂತೋಷವಿದ್ದಂತೆ ಆಗಲಿ ಹೋಗಿ ಬಾ ತಾಯಿ ಅಮ್ಮ ಅಮ್ಮ ಕುಮಾರ ಅಮ್ಮ ಇಲ್ಲಿ ಬನ್ನಿ ಅಮ್ಮ ಕರ್ಣ ನಿಮ್ಮದೇ ಇದು ಪ್ರಥಮ ದರ್ಶನ ಇಂದಿಗೆ ಆಯಿತು ಇನ್ನು ಮುಂದೆ ನಿಮ್ಮ ದರ್ಶನವು ನನಗೆ ಲಭಿಸುವುದೋ ಇಲ್ಲವೋ ತಾಯಿ ಕುಮಾರ ಆದ್ದರಿಂದ ಈ ಯುದ್ಧದಲ್ಲಿ ನಾನೇನಾದರೂ ಹತನಾದರೆ ಕರ್ಣ ಸತ್ಯಸಂಧನನ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ನಡೆಸಿಕೊಡಬೇಕೆಂದು ಬೇಡಿಕೊಳ್ಳುವನು ತಾಯಿ. ಇಷ್ಟೊಂದು ಸಂಕಟ ನಾಶಗಳಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ. ಪ್ರಪಂಚದಲ್ಲಿ ದೈವಾನುಕೂಲ ಇಲ್ಲದವರು ಬದುಕಿದ್ದು ಫಲವೇನು? ಹೇ ವಿಧಿ, ವಿಧಾತನ ನಾಟಕ ಬಲ್ಲವರ ಮಾನವ ಜೀವ ಮೋಹಾಂಧಕ ಎಲ್ಲ ಮಾಯೆ ಮಾಯಾ ವಿಧಿಗೈದ ಗತಿಹೀನನಾದ ಜಗದೇ ವಿಧಿಗೈದ ಹೇ ವಿಧಿಯೇ ಕನ್ನಯ ಬಾಳೆ ಕಣ್ಣೀರು ಜಗದು ಹೇ ವಿಧಿಯೇ ಕನ್ನಯ ಬಾಳು ಕಣ್ಣೀರು ಜಗದೆ ಪಾಲಿ ಪರಾರೋ ಸೀನನ ಗಯದೆ ಪಾಲಿ ಪರಾರೋ ಸೀನನ ಗಯದೆ ಕೊನೆಗಾಣಿಕೆಯ ಕರ್ಮದ ಬಂಧನ ಕೊನೆಗಾಣಿಕೆಯ ಕರ್ಮದ ಬಂಧನ
ನನ್ನ ದಾರಿಯ ಕಾಣದೆ ಕಂದನ ತೆರಲಾಗಿ ದಾರಿಯ ಕಾಣದೆ ಕಂದನ ತೆರಲಾಗಿ ಗತಿಹೀನನಾದ ಜಗದೇ ದೈವಮೋ ಗತಿಹೀನನಾದ ಜಗದೇ ಇದೇ ಅಳಿಸದೆ